ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಹುಕ್ಕೇರಿ ತಾಲೂಕು ಆಡಳಿತ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯ ನಿಮಿತ್ತ ಹುಕ್ಕೇರಿ ಹಳೆಯ ತಹಶೀಲ್ದಾರ್ ಕಾರ್ಯಾಲಯದಿಂದ ಜಯಂತಿ ಪ್ರಾರಂಭ ಮಾಡಿದ ಹುಕ್ಕೇರಿಯ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯ್ಕ ಮೆರವಣಿಗೆ ಮುಖಾಂತರ ನೆರವೇರಿಸಿದರು. ನಂತರ ಹುಕ್ಕೇರಿ ಶ್ರೀಗಳಾದ ಅಭಿನವ ಮಂಜುನಾಥ್ ಶ್ರೀಗಳಿಂದ ನಾಡಪ್ರಭು ಕೆಂಪೇಗೌಡ ಇವರ ಫೋಟೋವನ್ನು ಪೂಜೆ ಮಾಡಿ ದೀಪ ಹಚ್ಚಿದರು. ಮಕ್ಕಳಿಂದ ನಾಡಪ್ರಭು ಕೆಂಪೇಗೌಡರ ಜೀವನದ ಕುರಿತು ಭಾಷಣ ಮಾಡಿದರು. ಹುಕ್ಕೇರಿಯ ಸಿಪಿಐ ಆದ ಮಾಂತೇಶ ಬಸಾಪುರ್ ಹಾಗೂ ಪ್ರಭಾವತಿ ಪಾಟೀಲ್, ಪ್ರವೀಣ್ ಶೆಟ್ಟಿ, ಅಮ್ಮನಯ್ಯ, ನಾಗಿನಿ ಯಲಕ್ಕೆ, ಅಣ್ಣದಾಸುಹಾದ ಸವಿತಾ ಯಲಕ್ಕೆ, ಸಿಡಿಪಿ ಶಿವಕುಮಾರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಸುಭಾಷ್ ಗಸ್ತಿ ಸರ್ ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಶಾಂತಿನಾಥ್ ಜಿ ಮಗದು, SM9 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಶ್ರೀ ಮಾತೇಶ್ ಬಸವರಾಜ್ ಅವರು ತಾಲೂಕಿನ ಶಿಕ್ಷಣದ ಕ್ರಾಂತಿಗೆ ನಾಂದಿ ಹಾಡಿದಂತ ಗುಣಾತ್ಮಕ ಶಿಕ್ಷಣದ ವಿಭಾಗಿಗಳು ಮನೋವೈದ್ಯ, ಮನೋವಿಜ್ಞಾನಿ, ದಾರ್ಶನಿಕ, ಪೌರಪುರುಷ, ಯೋಜನಾ ನಿಪುಣ, ತತ್ವಜ್ಞಾನಿ ಎಂದು ಹೇಳಬಹುದು. ಅಂಥವರಿಗೆ ಎಂದು ನಾವು ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ನಿತ್ಯ ಹರಿತ್ವರ್ಣವನದ ತೇಗ ಗಂಧತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. 1529ರಲ್ಲಿ ಮರಣವನ್ನ ಹೊಂದುತ್ತಾರೆ. ಅಧಿಕಾರಕ್ಕೆ ಬರೋದು ಅವ್ರ ಸೋದರ ಅಚ್ಯುತರಾಯರು. ಅಚ್ಯುತರಾಯರು ಅಧಿಕಾರಕ್ಕೆ ಬಂದ ನಂತರ 2 ವರ್ಷ 1531ರಲ್ಲಿ ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕೆಂಪೇಗೌಡ. ಸೊ ಕೆಂಪೇಗೌಡರಿಗೆ ಅಚ್ಯುತರಾಯರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ನೀನು ಯಲಹಂಕದಲ್ಲಿ ಒಂದು ಸಮೃದ್ಧವಾದ ನಗರವನ್ನ ಕಟ್ಟು, ಅದಕ್ಕೆ ಏನೇ ಸಹಾಯ ಬೇಕಿದ್ರು ನಾನ್ ಮಾಡ್ತೀನಿ ಅಂತ. ಹಾಗಾದ್ರೆ ಈ ಮಾತನ್ನ ಅಚ್ಯುತರಾಯರು ಯಾಕೆ ಹೇಳಿರ್ಬೋದು? ಯಾಕಂದ್ರೆ ಈ ಯಲಹಂಕ ಪ್ರದೇಶ ಏನಿತ್ತು, ವಿಜಯ ಅವರ 515ನೇ ಜನ್ಮ ದಿನಾಚರಣೆ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ.
ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯಮಾನ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರುತ್ತಾ ಈಗಾಗಲೇ ಅಂಗವಾಗಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಮುಖ್ಯವಾಗಿ ಈಗ ನಮ್ಮ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮ ಇದರ ಅಂಗವಾಗಿ ನಾವು ಇದನ್ನು ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಸೊ ಅದರ ಅಂಗವಾಗಿ ಈಗಾಗಲೇ ಎಲ್ಲವನ್ನು ಅದನ್ನು ಒಂದು ಸವಿವರವಾಗಿ ನಮ್ಮ ಒಂದು ಮೇಡಮ್ ಅವ್ರು ಬಂದಿದ್ರು, ಅವರು ಕೂಡ ಅದನ್ನ ನೀಟಾಗಿ ಎಲ್ಲರೂ ಚೆನ್ನಾಗಿ ಅದರ ಒಂದು ಜನ್ಮದ ಎಲ್ಲವನ್ನು ಯಾವ ತರ ಎಲ್ಲನೂ ಕೂಡ ಅವರು ಸವಿವರವಾಗಿ ಹೇಳಿದ್ರು. ಅದೇ ತರನಾಗಿ ನಮ್ಮ ವಿದ್ಯಾರ್ಥಿನಿಯರು ಕೂಡ ಒಂದು ನಮ್ಮ ಕಾಲೇಜ್ ವಿದ್ಯಾರ್ಥಿನಿ ಆಯಿತು, ಪ್ರೌಢ ಶಿಕ್ಷಣದ ವಿದ್ಯಾರ್ಥಿ ಆಯಿತು, ಅವರು ಕೂಡ ಅದನ್ನ ಒಂದು ವಿವರವಾಗಿ ಹೇಳಿದ್ರು. ಅವ್ರು ಏನ್ ನಾವು ಕಡಿಮೆ ಕೊಟ್ಟಿದ್ದಾರಪ್ಪ, ಅದನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ರು. ಅದು ಎಷ್ಟು ಮೀನಿಂಗ್ಫುಲ್ ಆಗಿತ್ತಪ್ಪ ಅಂತಂದ್ರೆ ಅವ್ರು ಏನೇನು ನಮ್ಗೆ ಅಪಾರ ಕೊಡುಗೆ ಕೊಡ್ತಾರೆ. ಯಾವಾಗಂದ್ರೆ 16ನೇ ಶತಮಾನದಲ್ಲೇ ಅವರು ಈ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಯಾವ ತರ ನಾವು ಪಟ್ಟಣ ಕ್ರಿಯೇಟ್ ಮಾಡ್ಕೋಬೇಕು, ಅದಕ್ಕೆ ಬೇಕಾಗಿರೋ ಬೇಸಿಕ್ ಫೆಸಿಲಿಟೀಸ್ ಏನೇನು ನಾವು ಮಾಡ್ಕೊಳ್ಬೇಕು, ಕೆರೆ ಕಟ್ಟೆಗಳಾಯಿತು, ಅದೇ ತರ ನಗರಕ್ಕೆ ಒಂದು ಅಭಿವೃದ್ಧಿಗೆ ಬೇಕಾಗುವ ಅಭಿನಂದ ಸ್ವಾಮಿಗಳಿಗೆ ವಂದಿಸುತ್ತಾ ಹಾಗೂ ತಾಲೂಕಿನ ತಹಸೀಲ್ದಾರರಾದಂಥ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಆದಂಥ ಮಂಜುಳಾ ನಾಯಕ್ ಮೇಡಮ್ ಅವರೇ ಹಾಗೂ BO ಮೇಡಮ್ ಅವರೇ ಹಾಗೂ CDP ಅವರೇ ಹಾಗೂ ನಮ್ಮ AD ಅಕ್ಷರದಾಸ್ ಅವರೇ, AD ಇಬ್ಬರು ಸಹೋದರರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ದಾರೆ. ನಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಅವರು ಕೂಡ ಅದ್ಭುತವಾಗಿರತಕ್ಕಂತಹ ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿಗೆ ಹೇಳಲಾರದೆ ಇವತ್ತಿನ ದಿವಸ ತಾಲೂಕಾ ಆಡಳಿತ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ನಾಡಪ್ರಭುಗಳಿಂದ ಖ್ಯಾತಗೊಂಡಿರ್ತಕ್ಕಂಥ ಕೆಂಪೇಗೌಡರ ಜಯಂತಿ ಮಹೋತ್ಸವವನ್ನು ಬಹಳ ಅದ್ಧೂರಿಯಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಬಹಳ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು. ಈ ಒಂದು ಅಪರೂಪದ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಕ್ಷೇತ್ರದ ದಂಡಾಧಿಕಾರಿಗಳನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಮಹನೀಯರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸ್ತಾ, ಶ್ರದ್ಧೆಯ ತಾಯಂದಿರೆ, ಮುದ್ದು ಮಕ್ಕಳೇ, ಇಲ್ಲಿ ನೆರೆದ ಎಲ್ಲ ಬಂಧುಗಳೇ, ತಮ್ಮೆಲ್ಲರಿಗೂ ಅಂತರ್ಗತ ಶರಣಾರ್ಥಿಗಳು. ಒಂದು 2 ನಿಮಿಷ ನೀವೆಲ್ಲ ಶಾಂತ ಕೂತ್ರೆ ನಾನು ಮಾತಾಡ್ತೀನಿ, ಇಲ್ಲ ನಿಮ್ಮದು ಮಾತು ಮುಗಿಮಟ್ಟ ನಾನು ಗಪ್ಕೊಂಡಿರ್ತೀನಿ ಅಷ್ಟೇ. ಕೆಂಪೇಗೌಡರ ತಕ್ಷಣ ನಮ್ಗೆಲ್ರಿಗೂ ಕೂಡ ಬೆಂದ ಕಾಳು ನೆನಪಾಕಂದ್ರೆ ಬೆಂಗಳೂರು ನೆನಪಾಗ್ಬಿಡುತ್ತದೆ.